ಸ್ಲಮ್ಗಳಿದೆ ಬೆಂಗಳೂರಲ್ಲಿ. ಈ ಸ್ಲಮ್ಗಳವರೇ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿರೋದು, ಸಾಹುಕಾರ ಯಾರೂ ಅಲ್ಲ. ಅದರಿಂದ ದಯವಿಟ್ಟು ಈ ಸ್ಲಮ್ ಜನಗಳಿಗೆ ಹಕ್ಕುಪತ್ರಗಳು ಕೊಡಬೇಕು. ಒರಿಜಿನಲ್ ಆಗಿ ಡೂಪ್ಲಿಕೇಟ್ ಜೆರಾಕ್ಸ್ ಕೊಟ್ಟು 2 ಲಕ್ಷ 3 ಲಕ್ಷ ವಸೂಲಿ ಮಾಡೋದನ್ನು ನಿಲ್ಲಿಸಬೇಕು ನಿಗಮದಲ್ಲಿ. ಮತ್ತು ಆಯುಕ್ತರು ಏನು ಬಂದಿದ್ದರು, ಆಯುಕ್ತರು ಹೊಸದಾಗಿ ಬಂದಿದ್ದಾರೆ, ಅವ್ರನ್ನ ದಿಕ್ತಪ್ಪಿಸೋ ಕೆಲಸ ಮಾಡಬೇಡಿ. ಆಯುಕ್ತರಾಗ್ಬೋದು, ಚೇರ್ಮನ್ರಾಗ್ಬೋದು, ಮಿನಿಸ್ಟ್ರಾಗ್ಬೋದು. ಒಂದು ವೇಳೆ ನಮಗೆ ಏನಾದ್ರೂ ಕರೆಕ್ಟಾಗಿ ಆದೇಶ ಬರಲಿಲ್ಲ ಅಂತಂತಂದರೆ ಅನಿರ್ದಿಷ್ಟ ಕಾಲ ಸರ್ಕಾರದ ವಿರುದ್ಧವಾಗಿ ನಾವು ಘೋಷಣೆ ಕೂಗೋದಂತೂ ಗ್ಯಾರಂಟಿ, ಇದು ನಿಶ್ಚಿತ. 450 ಮನೆ ಸ್ಲಮ್ಮಲ್ಲಿ, ಆಮೇಲೆ ಅವರು MLA ಚೇಲಾಗಳು ಮತ್ತು ಅಲ್ಲಿರೋಂಥ ಸುತ್ತಮುತ್ತ ರೌಡಿಗಳು ಅವರೆಲ್ಲ ಕೂಡ ತೊಂದರೆ ಕೊಡ್ತಾಯಿದ್ದಾರೆ. ಹಾಗೆ ಅದ್ರ ಜೊತೆಯಲ್ಲಿ ಯಾರಿಗೂ ಕೂಡ ಅಲ್ಲಿ ಡಿಗಳನ್ನು ಕಟ್ಟಿಸ್ಕೊಂಡಿದ್ದಾರೆ. 20-25 ಸಾವಿರ 30-30 ಸಾವಿರ ಡಿಗಳನ್ನು ಕಟ್ಟಿಸ್ಕೊಂಡಿದ್ದಾರೆ. ಇಲ್ಲಿವರೆಗೂ ಯಾರಿಗೂ ಕೂಡ ಒಂದು ಮನೆ ಕೊಟ್ಟಿಲ್ಲ. ಆ ಮನೆಯಲ್ಲಿ ವಾಸ ಕೂಡ ಮಾಡೋಕ್ಕೆ ಯಾರಿಗೂ ಇಲ್ಲಿವರೆಗೂ ಬಿಟ್ಟಿಲ್ಲ. ಇದು ಸರ್ಕಾರ ಗಂಭೀರವಾಗಿ ಗಮನಕ್ಕೆ ತಗೊಂಡು ಸರ್ಕಾರ ಗಮನಕ್ಕೆ ಕೂಡಲೇ ಅಲ್ಲಿ ಬಂದು BBMP ಅಲ್ಲಿ ಸಂಬಂಧಪಟ್ಟಂಥ ಸ್ಲಮ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿರೋಂಥ 450 ಮನೆಗಳಿಗೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು. ಮತ್ತು ಏನು ಮೂಲ್ಯ ಸೌಲಭ್ಯಗಳನ್ನು ಅದೆಲ್ಲ ಕೂಡ ತಲುಪಿಸ್ಬೇಕು. ಅಲ್ಲಿ BJP ಸರ್ಕಾರದಾಗಿದ್ದವರು ಕೂಡ ಹಿಂದೆ ಆ ಥರ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋರು ಕೂಡ ಅವರು ಕೂಡ ಅದೇ ರೀತಿ ಮಾಡ್ತಾಯಿದ್ದಾರೆ. ಇವತ್ತು ಅಲ್ಲಿ ಕೆಲವು ಐಟಮ್ಗಳನ್ನು ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಅದು ಕೇಳೋಕ್ಕೆ ಹೋದರೆ ಅವರು ಅಲ್ಲಿರೋ ಯಾರು ಇನ್ಚಾರ್ಜ್ ತೊಗೊಂಡಿರ್ತಾರೆ, ಅವ್ರಿಗೆ ನಾವು ಕೇಳೋಕ್ಕೆ ಹೋದರೆ ಯಾವುದೇ ರೀತಿ ನಮಗೆ ಗೊತ್ತಿಲ್ಲ ಅಂತಾರೆ, ಅವರೇ ಎತ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಜನಗಳ ಮೇಲೆ ಆರೋಪ ಮಾಡ್ತಾಯಿದ್ದಾರೆ. ಇದು ಸೂಕ್ತ ತನಿಖೆ ಆಗಬೇಕು ಅಧಿಕಾರಿಗಳ ಮೇಲೆ. ಅವ್ರಿಗೂ ಕೂಡ ಯಾರು ಅಧಿಕಾರಿಗಳು ಜನಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಅವರಿಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನಮ್ಮ ಒಂದು ಒತ್ತಾಯ. ಅಲ್ಲಿ 450 ಮನೆಗಳಿಗೆ, ಯಶವಂತಪುರ 450 ಮನೆಗಳಿಗೂ ಹಕ್ಕುಪತ್ರವನ್ನು ಕೊಡಬೇಕು. ಮತ್ತು ಮೂಲ ಅವರೇನು ಸೌಲಭ್ಯಗಳನ್ನು ತಲುಪಿಸ್ಬೇಕು. ಮತ್ತು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ, ಕೊಡ್ತೀವಿ ಅಂತೇಳಿ ಇಲ್ಲಿವರೆಗೂ ಕೊಟ್ಟಿಲ್ಲ. ನಂಬಿಸಿ ಎಲ್ಲ ಇವತ್ತೇನು ಹಿಂದೆಯಿಂದ ಇದ್ದೇ BJP ಸರ್ಕಾರ ಆಯಿತು, ಭ್ರಷ್ಟ ಸರ್ಕಾರ ಅಂತ ಹೇಳ್ತಾಯಿದ್ರು. ಅವ್ರಿಗಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ. ಇನ್ನು ಮುಂದಿನ ದಿನದಲ್ಲಿ ಇವರು ಕೂಡ BJP ಯಾವ ರೀತಿ ಹೋಯ್ತು ಆ ರೀತಿ ಕಾಂಗ್ರೆಸ್ ಸರ್ಕಾರ ಅದೇ ಇವರು ರಾಜಕಾರಣಿಗಳು ಕೂಡ ಮನೆಗಳು ಹೋಗ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಾಬಾ ಸಾಹೇಬರು ಏನು ಹೇಳಿದ್ದಾರೋ ಮೂಲಭೂತ ಸೌಕರ್ಯಗಳ ಬಗ್ಗೆ ಗೌರ್ಮೆಂಟ್ಗಳು ಕಾಳಜಿ ವಹಿಸಬೇಕು. ಅದರ ಮುಖಾಂತರ ಕಾಳಜಿ ವಹಿಸಿಲ್ಲ ಅಂದರೆ ಜನರಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಜನರ ಪರವಾಗಿ ಗೌರ್ಮೆಂಟು ನಿಂತ್ಕೋಬೇಕು. ಜನ ಇಲ್ಲ ಅಂದರೆ ಗೌರ್ಮೆಂಟ್ ಇಲ್ಲ. ಜನರ ಪರವಾಗಿ ಯಾವ ಗೌರ್ಮೆಂಟು ಹೆಚ್ಚಾಗಿ ಕೆಲಸ ಮಾಡುತ್ತೋ ಆ ಗೌರ್ಮೆಂಟ್ಗೆ ಒಳ್ಳೆ ರೀತಿಯಾಗಿ ಹೆಸರು ಬರುತ್ತೆ. ಬಾಬಾ ಸಾಹೇಬರು ಹೇಳಿದ ಪ್ರಕಾರ ಮೂಲಭೂತ ಸೌಕರ್ಯಗಳನ್ನು ಮಾಡಿಸೋದಂಥ ಕೆಲಸ ಗೌರ್ಮೆಂಟ್ಗಳದೆ. ಈ ವಿಚಾರವನ್ನು, ಈ ತಿಳುವಳಿಕೆಯನ್ನು ಗೌರ್ಮೆಂಟು ಗಮನಿಸಿಕೊಂಡು ಜನರಿಗೆ ಸಹಾಯ ಮಾಡಬೇಕಾಗುತ್ತದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.